ಗುರು 2 ಬಾಲ್ಗೆ 2 ರನ್ ಬೇಕಾಗಿರುತ್ತೆ, ಸೋಲ್ತಾರೆ ಅಂತ ಹೇಳ್ಬೋದು ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಅವ್ರು ಮಾಡಿಕೊಟ್ಟಂತ ಎಡವಟ್ಟಿಂದಾನೇ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಇದನ್ನ ಸೋತಿದ್ದಾರೆ ಅಂತ ಹೇಳ್ಬೋದು. ಜಿ ಟಿ ಅವರು ಗೆದ್ದಿಲ್ಲ, ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಅವ್ರ ಕೈಲಿದ್ದಂಥ ಮ್ಯಾಚ್ ಅವ್ರಿಗೆ ಸೋತಿದ್ದಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು ಎರಡು ಟೀಮ್ಗಳು. ಒನ್ ಆಫ್ ದಿ ಬೆಸ್ಟ್ ಮ್ಯಾಚ್ ಈ IPL ಅಲ್ಲಿ ಅಂತ ಹೇಳ್ಬೋದು. ಯಾಕಂದ್ರೆ ಎರಡು ಟೀಮ್ಗಳು ಸಖತ್ತಾಗಿ ಕಾಂಪಿಟೇಷನ್ ಕೊಟ್ಟರು ಅಂತ ಹೇಳ್ಬೋದು. ಏನೇನಾಯ್ತು ಅಂತ ನೋಡ್ಕೊಬೇಡ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸಿಂಗ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಫಸ್ಟ್ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಟಾಸ್ನ ಗೆಲ್ತಾರೆ, ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳೋದು ಅದು ಒಳ್ಳೆ ಚಾಯ್ಸ್ ಅಂತ ಹೇಳೋದು. ಯಾಕಂತ ಹೇಳಿದ್ರೆ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಷ್ಟೇ ಸಖತ್ತಾಗಿ ಈಸಿಯಾಗಿ ರನ್ಸ್ ಬರುತ್ತೆ, ಮತ್ತೆ ಬೌಂಡ್ರಿ ಕೂಡ ಚಿಕ್ಕದಾಗಿರೋ ಕಾರಣದಿಂದ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಸಖತ್ತಾದಂಥ ಚಾಯ್ಸ್ನ ಮಾಡ್ತಾರೆ ಅಂತ ಹೇಳ್ಬೋದು. ಟಾಸ್ನ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಫಸ್ಟ್ ಓವರಲ್ಲಿ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು ಡೆಲ್ಲಿ ಕ್ಯಾಪಿಟಲ್ಸ್ ಪರವಾಗಿ. ಅದಾದ್ಮೇಲೆ ಇಲ್ಲಿ ಫಸ್ಟ್ ವಿಕೆಟ್ ತಂದ್ಕೊಡೋದು ಮುಖೇಶ್ ಕುಮಾರ್ ಅಂತಲೇ ಹೇಳ್ಬೋದು. ಸಾಯಿ ಸುದರ್ಶನ್ ಅವ್ರ ವಿಕೆಟ್ನ ತಂದ್ಕೊಡ್ತಾರೆ, ಇನ್ಸೈಡ್ ಎಡ್ಜ್ ಆಗ್ಬಿಟ್ಟು ಸಾಯಿ ಸುದರ್ಶನ್ ಅವ್ರು ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಅಲ್ಲಿಂದ ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಜಾಸ್ ಬಟ್ಲರ್ ಹಾಗೂ ಶುಭ್ಮನ್ ಗಿಲ್ ಅವರು ಸಖತ್ತಾಗಿ ಆಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಎಸ್ಪೆಷಲಿ ಇಲ್ಲಿ ಜಾಸ್ ಬಟ್ಲರ್ ಅಂತ ಹೇಳ್ಬೋದು ಸಖತ್ತಾಗಿ ಧ್ವಂಸ ಮಾಡಿ ಇಕ್ತಾರೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಅವರು ಎಷ್ಟೋ ದಿನಗಳಾದ್ಮೇಲೆ 50 ಬರ್ತದೆ ಅಂತ ಹೇಳ್ಬೋದು. ಯಾಕಂದ್ರೆ T20 ವರ್ಲ್ಡ್ ಕಪ್ ಅಲ್ಲಿ ಸ್ಟ್ರಗಲ್ ಮಾಡಿದ್ರು, ಇಲ್ಲೂ ಕೂಡ ಸ್ಟ್ರಗಲ್ ಮಾಡ್ತಿದ್ರು ಅಂತ ಹೇಳ್ಬೋದು. ಎರಡು ಮ್ಯಾಚಲ್ಲಿ ಈ ಮ್ಯಾಚ್ ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು. ಅಕ್ಷರ್ ಪಟೇಲ್ ಅಂತೂ ಸಖತ್ತಾಗಿ ಆಡ್ತಾರೆ ಜಾಸ್ ಬಟ್ಲರ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು 50+ ರನ್ಸ್ನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಜಾಸ್ ಬಟ್ಲರ್ ಅವರು. ಜಾಸ್ ಬಟ್ಲರ್ ಔಟ್ ಆದ್ಮೇಲೆ ಮೇನ್ ಕಾಂಟ್ರಿಬ್ಯೂಷನ್ ಮಾಡೋದೇ ಇದೆ ಶುಭ್ಮನ್ ಗಿಲ್ ಅಂತ ಹೇಳ್ಬೋದು. ಶುಭ್ಮನ್ ಗಿಲ್ ಲಾಸ್ಟ್ 2 ಮ್ಯಾಚಲ್ಲಿ ಒಂದು ಮ್ಯಾಚ್ ಆಡಿದ್ರು, ಒಂದು ಮ್ಯಾಚ್ ಅವ್ರಿಗೆ ಇಂಜುರಿ ಆಗಿರೋ ಕಾರಣದಿಂದ ಆಡಿರಲಿಲ್ಲ ಅಷ್ಟೇ. ಈ ಮ್ಯಾಚ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ಕ್ಯಾಪ್ಟನ್ಸಿ ನಾಕ್ ಮಾಡಿರೋದು ಇಲ್ಲಿ ಶುಭ್ಮನ್ ಗಿಲ್ ಅಂತ ಹೇಳ್ಬೋದು. ಅದಾದ್ಮೇಲೆ ಬರ್ತಾರೆ ವಾಷಿಂಗ್ಟನ್ ಸುಂದರ್ ಅವರು. ವಾಷಿಂಗ್ಟನ್ ಸುಂದರ್ ಅವರು ನೀವು ನಂಬರ್ 4 ಆಡಿಸ್ಬೇಕು, ಯಾಕಂದ್ರೆ ಅವರು ಕೇಪಬಿಲಿಟಿ ಇರೋದು ಅಲ್ಲೇ ಅಂತ ಹೇಳ್ಬೋದು. ಯಾಕಂದ್ರೆ ಡೌನ್ ದಿ ಆರ್ಡರ್ ಬಂದ್ಬಿಟ್ಟು ಅಷ್ಟೊಂದು ಸ್ಕೋರ್ ಮಾಡೋಂಥ ಕೇಪಬಿಲಿಟಿ ಇಲ್ಲ ವಾಷಿಂಗ್ಟನ್ ಸುಂದರ್ಗೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ವಾಷಿಂಗ್ಟನ್ ಸುಂದರ್ ಅವರ ನಂಬರ್ 4 ಕಳಿಸ್ತಾರೆ, ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳ್ಬೋದು. 30 ಬಾಲಲ್ಲೇನೋ 50 ಸ್ಕೋರ್ ಮಾಡ್ತಾರೆ ವಾಷಿಂಗ್ಟನ್ ಸುಂದರ್ ಅವರು. ಇನ್ನೂ ಚೆನ್ನಾಗಿ ಆಡ್ತಾರೆ ಅಂತ ಹೇಳೋದು. SRH ಮೇಲೆ ಆಲ್ಮೋಸ್ಟ್ ಒಂದು 15-16 ಬಾಲ್ 47 ರನ್ ಹೊಡೆದಿರುವಂಥ ಕೇಪಬಿಲಿಟಿ ಇರುವಂಥದ್ದು ವಾಷಿಂಗ್ಟನ್ ಸುಂದರ್ಗೆ ಅಂತ ಹೇಳ್ಬೋದು. ಚೆನ್ನಾಗಿ ಬ್ಯಾಟಿಂಗ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಈ 3 ಜನ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಇಂದ ಬಟ್ಲರ್ ಮತ್ತು ಶುಭ್ಮನ್ ಗಿಲ್ ಹಾಗೂ ವಾಷಿಂಗ್ಟನ್ ಸುಂದರ್ ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ಇಂದ ಗುಜರಾತ್ ಟೈಟನ್ಸ್ ಅವರು 210 ರನ್ ಟಾರ್ಗೆಟ್ ಆಗಿ ಕೊಡ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಅಂತ ಹೇಳ್ಬೋದು. ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಒಂದು ಸಖತ್ತಾಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಯಾಕಂತ ಹೇಳಿದ್ರೆ ಮಿಡ್ಲ್ ಆರ್ಡರ್ ಸ್ಟ್ರಾಂಗ್ ಆಗಿದೆ, ಮತ್ತೆ ಡೆಪ್ತ್ ಕೂಡ ಚೆನ್ನಾಗಿದೆ. ವಿಪರೀತ ನಿಗಮ್ ಗಂಟಲ್ ಬ್ಯಾಟಿಂಗ್ ಇದೆ ಅಂತ ಹೇಳ್ಬೋದು. ಸಖತ್ತಾಗಿರುವಂಥ ಬ್ಯಾಕ್ ಮಾಡುವಂಥ ಟೀಮು ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಅಂತ ಹೇಳ್ಬೋದು. ನಿತೀಶ್ ರಾಣಾ ಅದೇನು ಕಳಿಸ್ತಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರ ಬದಲು ಇಲ್ಲಿ ನಿತೀಶ್ ರಾಣಾನ ಬ್ಯಾಕ್ ಮಾಡೋದು ನಿಲ್ಸಿ ಇಲ್ಲಿ ಕರುಣ್ ನಾಯರ್ ಆಡ್ಸೋರು ಇನ್ನೂ ಸ್ವಲ್ಪ ಬೆಟರ್ ಆಗಿರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ನಿತೀಶ್ ರಾಣಾ ಅವರು 3 ಮ್ಯಾಚ್ ಆಗಿದ್ದಾರೆ, 3 ಮ್ಯಾಚ್ ಕೂಡ ಏನೂ ಅಷ್ಟೊಂದು ಪರ್ಫಾರ್ಮೆನ್ಸ್ ಬಂದಿಲ್ಲ ನಿತೀಶ್ ರಾಣಾ ಕಡೆಯಿಂದ. ಅಷ್ಟೊಂದೇನು ಚೆನ್ನಾಗಿ ಹೇಳ್ಕೊಳ್ಳುವಂಥ ಫಾರ್ಮಲ್ಲೂ ಇಲ್ಲ ನಿತೀಶ್ ರಾಣಾ ಅವರು. ಅದಕ್ಕೋಸ್ಕರ ನಿತೀಶ್ ರಾಣಾ ಅವ್ರನ್ನ ಕುಣಿಸಿ ಕರುಣ್ ನಾಯರ್ನ ಆಡಿಸಿದ್ರೆ ಇನ್ನೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹೇಳ್ಬೋದು. ಓಪನಿಂಗ್ ಅಲ್ಲಿ ಬರ್ತಾರೆ ನಿಶಾಂಕ್ ಹಾಗೂ KL ರಾಹುಲ್ ಅಂತ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು. ಸಿರಾಜ್ಗಂತೂ ಬೆಂಡೆದ್ ಬ್ರೇಕ್ ಹಾಕ್ಬಿಟ್ಟಿರ್ತಾರೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಪವರ್ ಪ್ಲೇನೇ ಸಖತ್ತಾಗಿ ಬ್ಯಾಟಿಂಗ್ ಆಡಿ ಒಂದು 50+ ಅವರು ಸ್ಕೋರ್ನ ಕನ್ಸಿಡರ್ ಮಾಡ್ತಾರೆ, ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಅದಾದ್ಮೇಲೆ 76 ರನ್ ಇರುವಾಗ ಒಂದು ವಿಕೆಟ್ ಬೀಳುತ್ತೆ, ನಿಶಾಂಕ್ ಅವರು ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಫಸ್ಟ್ ವಿಕೆಟ್ ತಂದ್ಕೊಡೋದೇ ಪ್ರಸಿದ್ಧ ಕೃಷ್ಣ ಅಂತ ಹೇಳ್ಬೋದು. ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಅವ್ರ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಚೆನ್ನಾಗಿ ಬೌಲಿಂಗ್ ಮಾಡೋದಿದೆ ಲುಂಗಿ ಅಂಗಡಿ ಅಂತ ಹೇಳ್ಬೋದು. ಮುಖೇಶ್ ಕುಮಾರ್ ಆಗಿರೋದು, ಅಕ್ಷರ್ ಪಟೇಲ್ ಆಗಿರೋದು, ವಿಪರೀತ ನಿಗಮ್ ಆಗಿರೋದು, ಎಲ್ಲರೂ ಕೂಡ ಎಕ್ಸ್ಪೆನ್ಸಿವ್ ಆದ್ರು ಅಂತ ಹೇಳ್ಬೋದು. ನಟರಾಜನ್ ಕೂಡ ಎಕ್ಸ್ಪೆನ್ಸಿವ್ ಆದ್ರು. ಅದನ್ನ ಬಿಟ್ಟರೆ ಲುಂಗಿ ಅಂಗಡಿ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಬೇರೆ ಒಂದೊಂದು ವಿಕೆಟ್ ಬೀಳುತ್ತೆ ಅಷ್ಟೇ, ಅವರಿಗೆ 21 ರನ್ ಕೊಟ್ಟಿದ್ದಾರೆ ಅಷ್ಟೇ. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಲುಂಗಿ ಅಂಗಡಿ ಅವರು. ಇಲ್ಲಿ ಸಖತ್ತಾಗಿ ಬೌಲಿಂಗ್ ಮಾಡೋದು GT ಪರ್ಫೆಕ್ಟ್ ಯಾರಪ್ಪ ಅಂದ್ರೆ ರಶೀದ್ ಖಾನ್ ಅವರು. 2016-17 ಇದ್ದಾರೆ ನೋಡಿ ಫಾರ್ಮಲ್ಲಿ, ಆ ರೇಂಜ್ಗೆ ಫಾರ್ಮಾಗಿ ಬಂದಿದ್ದಾರೆ ಅಂತ ನೋಡಿ. ಸೀಸನ್ ಅಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿಲ್ಲ, ಒಂದು 30+ ರನ್ಸ್ ಹೊಡ್ಸ್ಕೊಂಡಿದ್ದಾರೆ ಅಷ್ಟೇ. 3 ಮ್ಯಾಚಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ರಶೀದ್ ಖಾನ್ ಅವರು. 4 ಓವರ್ ಹಾಕಿ 17 ರನ್ ಕೊಟ್ಟು 3 ವಿಕೆಟ್ ಎತ್ತಿದ್ದಾರೆ. ಅದು ಇಂಪಾರ್ಟೆಂಟ್ ವಿಕೆಟ್ಗಳನ್ನ ಎತ್ತಿರೋದು ಇಲ್ಲಿ. ಲಾಸ್ಟ್ 2 ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಆದಂಥ ಸಮೀರ್ ರಿಜ್ವಿ ಅವರ ವಿಕೆಟ್ನ ತಗೊಟ್ಟಿದ್ದು ಇಲ್ಲಿ ರಶೀದ್ ಖಾನ್ ಅಂತ ಹೇಳ್ಬೋದು. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. ಅದಾದ್ಮೇಲೆ ಸಖತ್ತಾಗಿ ಬ್ಯಾಟಿಂಗ್ ಆಡೋದು ಇಲ್ಲಿ KL ರಾಹುಲ್ ಅಂತ ಹೇಳ್ಬೋದು. ಒನ್ ಆಫ್ ದಿ ಬೆಸ್ಟ್ ಇನ್ನಿಂಗ್ಸ್ ಅಂತ ಹೇಳ್ಬೋದು. 92 ರನ್, ಆಲ್ಮೋಸ್ಟ್ 33 ರನ್ 25 ಬಾಲ್ ಆಡ್ತಾ ಇರ್ತಾರೆ. ತಿರ್ಗಿ ಪ್ರಸಿದ್ಧ ಕೃಷ್ಣ ಅವರಲ್ಲಿ 20 ರನ್ ಹೊಡೆದು ಸಖತ್ತಾಗಿ ಡಾಮಿನೇಟ್ ಮಾಡ್ತಾರೆ ಅಂತ ಹೇಳ್ಬೋದು KL ರಾಹುಲ್ ಅವರು. KL ರಾಹುಲ್ 92 ರನ್ ಇರುವಾಗ ಸಿರಾಜ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಔಟ್ ಸೈಡ್ ಆಫ್ ಬೌಲಿಂಗ್ ಮಾಡ್ತಾರೆ, ಅಲ್ಲಿ ಎಡ್ಜ್ ಆಗ್ಬಿಟ್ಟು ಔಟ್ ಆಗ್ತಾರೆ KL ರಾಹುಲ್ ಅಂತ ಹೇಳ್ಬೋದು. ಅದಾದ್ಮೇಲೆ ಬರ್ತಾರೆ ನಿಮಗೆ ನಿತೀಶ್ ರಾಣಾ ಅವರು ಎಷ್ಟು ಕಾಂಟ್ರಿಬ್ಯೂಟ್ ಮಾಡೋದಿಲ್ಲ, ನಿಮಗೆ ಬೇಗನೆ ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಅದಾದ್ಮೇಲೆ ಬರ್ತಾರೆ ಕಿಶನ್ ಸ್ಟಬ್ಸ್ ಅವರು. ಕಿಶನ್ ಸ್ಟಬ್ಸ್ ಕೂಡ ಅಷ್ಟೊಂದೇನು ಕಾಂಟ್ರಿಬ್ಯೂಟ್ ಮಾಡೋದಿಲ್ಲ ಅಂತ ಹೇಳ್ಬೋದು. ರನ್ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಇಲ್ಲಿ ರನ್ಔಟ್ ಕೂಡ ಆಗ್ತಾರೆ. ಮತ್ತೆ ಡೇವಿಡ್ ಮಿಲ್ಲರ್ ಅವರು ಬರ್ತಾರೆ, ಬಂದ್ಬಿಟ್ಟು ತಿರ್ಗಾ ರಿಟೈರ್ಡ್ ಔಟ್ ಆಗ್ತಾರೆ ಅಂತ ಹೇಳ್ಬೋದು. ರಿಟೈರ್ ಔಟ್ ಆದ್ಮೇಲೆ ತಿರ್ಗಾ ಬರ್ತಾರೆ. ಸಖತ್ ಪರ್ಫಾರ್ಮೆನ್ಸ್ ಗುರು ಈ ಸೀಸನ್ ಒನ್ ಆಫ್ ದಿ ಬೆಸ್ಟ್ ಮ್ಯಾಚ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಎಲ್ಲೂ ಇಲ್ದಿರೋ ಮ್ಯಾಚ್ನ 2-3 ಓವರಲ್ಲಿ 40 ರನ್ ಬೇಕಾಗಿರುತ್ತೆ, ಅಲ್ಲಿಂದ ತಗೊಬರೋದಿದೆ ಡೇವಿಡ್ ಮಿಲ್ಲರ್ ಅಂತ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು. ಡೇವಿಡ್ ಮಿಲ್ಲರ್ ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್ ಫಿನಿಷರ್ ಅಂತ ಹೇಳ್ಬೋದು. ಸಖತ್ತಾಗಿ 40 ರನ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಕೊನೆಗೆ ಬರುತ್ತೆ 2 ಬಾಲ್ಗೆ 2 ರನ್ ಪ್ರಸಿದ್ಧ ಕೃಷ್ಣ ಅವರು. ಗುರು 10 ಬಾಲ್ಗೆನೋ 4 ಬಾಲ್ಗೆನೋ ಎಷ್ಟು ಬೇಕಾಗಿರುತ್ತೆ 6ನ ಹೊಡ್ಸ್ಕೊಳ್ತಾರೆ ಪ್ರಸಿದ್ಧ ಕೃಷ್ಣ ಅವರು. ತಿರ್ಗಾ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ತಿರ್ಗಾ 2 ಬಾಲ್ಗೆ 2 ರನ್ ಬೇಕಾಗಿರುತ್ತೆ. ಡೇವಿಡ್ ಮಿಲ್ಲರ್ ಅವ್ರು ಏನು ಮಾಡ್ತಾರೆ, ಸಿಂಗಲ್ ತಗೊಳ್ದಿಲ್ಲ. ಕುಲ್ದೀಪ್ ಯಾದವ್ ಅವರ ನಾನ್ ಸ್ಟ್ರೈಕಲ್ಲಿ ಇರ್ತಾರೆ, ಅದಕ್ಕೆ ಅವ್ರು ಸಿಂಗಲ್ ತಗೊಳ್ಳೋದಿಲ್ಲ ಇಲ್ಲಿ ಡೇವಿಡ್ ಮಿಲ್ಲರ್ ಅಂತ. ಅದು ತಪ್ಪಾಯಿತು ಅಂತ ಹೇಳ್ಬೋದು. ಸಿಂಗಲ್ ತಗೊಂಡಿರೋ ಅಟ್ಲೀಸ್ಟ್ ಡ್ರಾರ್ ಆಗಿ ಸೂಪರ್ ಓವರ್ ಮ್ಯಾಚ್ ಆಗಿರೋದು, ಅಲ್ಲಿಂದ ಏನು ಬೇಕಾಗಿರೋದಾಯಿತು, ಡ್ರಾ ಆಗಿ ಹೋಗೋದಾಯಿತು ಅಂತಲೇ ಹೇಳ್ಬೋದು.
ಸಿಂಗಲ್ ತಗೊಳ್ಳದೆ ಡಿನೈ ಮಾಡ್ತಾರೆ. ಇಲ್ಲಿ ಡೇವಿಡ್ ಮಿಲ್ಲರ್ ಅವರು ಲಾಸ್ಟ್ ಬಾಲ್ ಸಖತ್ತಾಗಿ ಬೌನ್ಸರ್ ಆಗ್ತಾರೆ ಅಂತ ಹೇಳೋದು, ಸ್ಲೋವರ್ ಒಂದು ಬೌನ್ಸರ್ ತರ ಆಗ್ತಾರೆ. ಪ್ರಸಿದ್ಧ ಕೃಷ್ಣ ಅವರು ಸಖತ್ತಾಗಿ ಕಂಬ್ಯಾಕ್ ಮಾಡ್ತಾರೆ ಅಂತ ಹೇಳ್ಬೋದು. ಡೇವಿಡ್ ಮಿಲ್ಲರ್ ಅವ್ರಿಗೆ ಸಖತ್ ಬೇಜಾರಾಯಿತು ಅಂತ ಹೇಳ್ಬೋದು, ಯಾಕಂದ್ರೆ ಈಸಿಯಾಗಿ ಗೆಲ್ಲೋ ಮ್ಯಾಚು, ಯಾಕಂದ್ರೆ ಕಷ್ಟದ ಕೆಲಸ ಎಲ್ಲ ಮಾಡಿದ್ರು ಇದು ಡೇವಿಡ್ ಮಿಲ್ಲರ್ ಅವರು. ಇನ್ನೇನು ಗೆಲ್ಲಬೇಕಾಗಿತ್ತು, 2 ಬಾಲ್ಗೆ 2 ರನ್ ಬೇಕಾಗಿರೋ ಸಮಯದಲ್ಲಿ 2ಕ್ಕೆ 2 ಬಾಲ್ ಡಾಟ್ ಆಗಿ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಸೋತಿದ್ದಾರೆ ಅಂತ ಹೇಳೋದು. ಬರೀ 1ರಿಂದ ಸೋತಿದ್ದಾರೆ ಗುರು. ಆಲ್ಮೋಸ್ಟ್ ಎಲ್ಲ ಕಷ್ಟದಲ್ಲಿ 6, 4 ಆಮೇಲೆ ರಿಕ್ವೈರ್ಡ್ ರನ್ ರೇಟು 15 ರನ್ ಬೇಕಾದಂಥ ಸಮಯದಲ್ಲೆಲ್ಲ ಹೊಡ್ಕೊಂಡು ಬಂದಿದ್ರು ಡೇವಿಡ್ ಮಿಲ್ಲರ್ ಅವರು. 2 ಬಾಲ್ಗೆ 2 ರನ್ ಬೇಕಾದಾಗ ಸೋತಿದ್ದಾರೆ ಅಂತ ಹೇಳಿದ್ರೆ ಸಖತ್ ಹಾರ್ಟ್ ಬ್ರೇಕ್ ಆಗಿದೆ ಇಲ್ಲಿ ಡೇವಿಡ್ ಮಿಲ್ಲರ್ಗೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಆ ರೀತಿ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಡೇವಿಡ್ ಮಿಲ್ಲರ್ ಅವರು. ಆ ಮನುಷ್ಯಂಗೆ ಆದಂಥ ಹಾರ್ಟ್ ಬ್ರೇಕ್ಗಳು ಯಾರು ಆಗಿಲ್ಲ ಅಂತ ಹೇಳೋದು. ಯಾಕಂತೇಳಿದ್ರೆ ಸೌತ್ ಆಫ್ರಿಕಾಗೆ ಆಡ್ದಾಗಿರಲಿ ಮತ್ತು ನಮ್ಮ IPL ಆಡ್ದಾಗಿರಲಿ ಎಷ್ಟೋ ಮ್ಯಾಚ್ಗಳು ಇದೇ ರೀತಿ ಆಗಿದೆ ಅಂತ ಹೇಳೋದು. ಡೇವಿಡ್ ಮಿಲ್ಲರ್ ಅವ್ರಿಗೆ ಸಖತ್ತಾದಂಥ ಪ್ಲೇಯರು. ಅವ್ರಿಗಿರುವಂಥ ಕೇಪಬಿಲಿಟಿಗೆ 2 ಬಾಲ್ಗೆ 2 ರನ್ ಕತ್ರ ನೋಡುವಂಥ ಕೇಪಬಿಲಿಟಿ ಇರುವಂಥ ಪ್ಲೇಯರ್ ಡೇವಿಡ್ ಮಿಲ್ಲರ್ ಅವರು. ಆರಾಮಾಗಿ ಗೆಲ್ಲ ಮ್ಯಾಚ್ನ ಡೆಲ್ಲಿ ಕ್ಯಾಪಿಟಲ್ಸ್ ಸೋತಿದ್ದಾರೆ. ಗುಜರಾತ್ ಟೈಟನ್ಸ್ ಅವ್ರಿಗೆ ಒಂದು ಲಕ್ಕಿ ವಿನ್ ಸಿಕ್ಕಿದೆ ಅಂತ ಹೇಳ್ಬೋದು. ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ರಶೀದ್ ಖಾನ್ ಅಂತ ಹೇಳ್ಬೋದು. ಅಶೋಕ್ ಶರ್ಮಾ ಅವರು ಅಷ್ಟೊಂದು ಎಕ್ಸ್ಪೆನ್ಸಿವ್ ಆದರು, ಸಿರಾಜು ಕೂಡ ಎಕ್ಸ್ಪೆನ್ಸಿವ್ ಆದರು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಇದೆ ಡೇವಿಡ್ ಮಿಲ್ಲರ್ ಅಂತ ಹೇಳ್ಬೋದು. ಒನ್ ಆಫ್ ದಿ ಬೆಸ್ಟ್ ಮ್ಯಾಚ್ ಇನ್ IPL ಅಂತ ಹೇಳ್ಬೋದು 2026 ಸಖತ್ತಾಗಿ ಬ್ಯಾಟಿಂಗ್ ಆಡಿ ಬೆದ್ದಿರೋದು ಇಲ್ಲಿ ಗುಜರಾತ್ ಟೈಟನ್ಸ್ ಟೀಮ್ ಅಂತ ಹೇಳೋದು. ಅನ್ಲಕ್ಕಿ ಅಂತ ಹೇಳೋದು ಅಷ್ಟೇ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ಗೆ. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಆಡಿದ್ರು. 2 ಬಾಲ್ಗೆ 2 ರನ್ ಬೇಕಾಗಿದ್ದಾಗ ಸೋತಿದ್ದಾರೆ ಅಂತ ಹೇಳೋದು. ಏನು ಮಾಡೋಕ್ಕಾಗತ್ತೆ, ನೆಕ್ಸ್ಟ್ ಮ್ಯಾಚ್ ಗೆಲ್ತಾರೆ ನೋಡಬೇಕಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.